ಬಳ್ಳಾರಿಯಲ್ಲಿ ರಕ್ತ ರಾಜಕೀಯ ಆಗೋಯ್ತು, ಈಗ ಬೆಂಕಿ ರಾಜಕೀಯ ಶುರುವಾಯ್ತಾ ಅಂತ ಬ್ಯಾನರ್ ಗಲಾಟೆ ಆಯ್ತು. ಈಗ ಬೆಂಕಿ ಗಲಾಟೆ. ಬಳ್ಳಾರಿಯಲ್ಲಿ ತಣ್ಣಗಾಗಲ್ವಾ ರೆಡ್ಡಿಗಳ ನಡುವಿನ ವಾರ್. ಗಣಿನಾಡು ಬಳ್ಳಾರಿಯಲ್ಲಿ ಮತ್ತೆ ತಾರಕಕ್ಕೇರುತ್ತಾ ಬಣಬಡಿದಾಟ. ರಾಜಕೀಯದಲ್ಲಿ ಇಷ್ಟು ಜಿದ್ಯಾಕೆ? ನಾಯಕರ ದ್ವೇಷ ಯಾಕೆ? ರೆಡ್ಡಿ ಮಾಡೆಲ್ ಹೌಸ್ಗೆ ಬೆಂಕಿ ಇಟ್ಟವರು ಯಾರು? ಉದ್ದೇಶ ಏನು? ಕಾಂಗ್ರೆಸ್ ನಾಯಕರ ಕಡೆಗೆ ಬೆರಳು ಮಾಡ್ತಿದ್ದಾರೆ ಜನಾರ್ದನ ರೆಡ್ಡಿ ಅವರು. ಅವ್ರದೇ ಕೆಲಸ ಇದು, ಅವರೇ ಮಾಡ್ತಿದ್ದು ಅಂತ. ನಿಜಕ್ಕೂ ಮಾಡೆಲ್ ಹೌಸ್ ಬಳಿ ಆಗಿದ್ದಾದ್ರೂ ಏನು? ಬೆಂಕಿ ಇಡೋ ಹಿಂದೆ ರಾಜಕೀಯ ದ್ವೇಷ ಏನಾದ್ರೂ ಇದೆಯಾ? ಇದು ಬ್ಯಾನರ್ ಗಲಾಟೆಯ ಮುಂದುವರೆದ ಭಾಗನ ಅನ್ನೋದು ಪ್ರಶ್ನೆ ಇದೆ. ಅದ್ರ ಬಗ್ಗೆ ಇವತ್ತು ಚರ್ಚೆ ಆಗಬೇಕಾಗಿದೆ. ಈಗ ಬಂಧಿಸಿರೋ 8 ಮಂದಿ ಯಾರ ಕಡೆ ಅವರು? ಆಗ ಬ್ಯಾನರ್ ಗಲಾಟೆ ಆಯ್ತು, ಈಗ ಮಾಡೆಲ್ ಹೌಸ್ಗೆ ಬೆಂಕಿ ಹಚ್ಚೋ ಮೂಲಕ ಗಲಾಟೆ ಎಬ್ಬಿಸುವ ಪ್ರಯತ್ನಗಳಾಗ್ತಾ ಇದೆಯಾ? ಹಂಗಾದ್ರೆ ಆ ಪ್ರಯತ್ನ ಪಟ್ಟವರು ಯಾರು? ಯಾಕಾಗಿ ಪ್ರಯತ್ನಗಳಾಗ್ತಾ ಇದೆ? ಜನಾರ್ದನ ರೆಡ್ಡಿ ಅವರು ಬಳ್ಳಾರಿಯಲ್ಲಿ ಇರೋದೇ ಸಮಸ್ಯೆನಾ? ಇದೆಲ್ಲವೂ ಕೂಡ ಪ್ರಶ್ನೆ ಇದೆ. ಇದ್ರ ಬಗ್ಗೆ ಇವತ್ತು ಸುದೀರ್ಘವಾಗಿ ಚರ್ಚೆ ಮಾಡೋಣ. ಎಕ್ಸಾಕ್ಟ್ಲಿ ಆಗಿರುವಂತಹ ಬೆಳವಣಿಗೆ ಏನು, ಯಾವ ರೀತಿ ಬೆಂಕಿ ಹಚ್ಚಲಾಗಿತ್ತು, ಆ ದೃಶ್ಯವನ್ನ ಈಗ ನೋಡ್ತಾ ಇರೋದು. ಪೂರಾ ಗರ್ ಜಲ್ಕೋ ಇಲ್ಲಿ ನೋಡ್ರಿ, ಪೂರಾ ಗರ್ ಜಲ್ಕೋ ಇಲ್ಲಿ ನೋಡ್ರಿ. ಮನೆಗೆ ಯಾರು ಬೆಂಕಿ ಹಾಕಿದ್ದಾರೆ ಜಿ ಸ್ಕ್ವೇರ್ನಲ್ಲಿ. ಮನೆ ಎಲ್ಲ ಹತ್ಕೊಂಡು ಉಡ್ದಿದೆ. ಏ ಒಂದು ವಿಷಯ फायर को फोन करना. ಪೂರಾ ಗರ್ ಜಲ್ಕೋ ಇಲ್ಲಿ ನೋಡ್ರಿ. ಮನೆಗೆ ಯಾರು ಬೆಂಕಿ ಹಾಕಿದ್ದಾರೆ. ಇದಿರಲ್ಲ 2 ದೃಶ್ಯಗಳು. ಈ ಹಿಂದೆ ಬ್ಯಾನರ್ ಕಟ್ಟುವ ಗಲಾಟೆ ಯಾವ ರೀತಿ ತಾರಕಕ್ಕೇರ್ತು? ಯಾವ ರೀತಿ ತಾರಕ ಅಂದ್ರೆ ಏನು? ಸಾಮಾನ್ಯ ಕಾರ್ಯಕರ್ತನ ಜೀವ ಹೋಗೋ ಮಟ್ಟಿಗೆ ಆ ಸಂಘರ್ಷ ಬಂದು ನಿಂತಿತ್ತು. ಈ ಘಟನೆಯನ್ನ ಜನರೇ ಮರ್ತಿಲ್ಲ. ಜನರ ಮನಸ್ಸಿನಿಂದ ಮಾಸುವ ಮುನ್ನವೇ ಮತ್ತೊಂದು ಘಟನೆಗೆ ಬಳ್ಳಾರಿ ಸಾಕ್ಷಿ ಆಗುತ್ತೆ ಅಂದ್ರೆ ಬಳ್ಳಾರಿ ಜನರ ಮನಸ್ಥಿತಿ ಪರಿಸ್ಥಿತಿ ಹೆಂಗಿರಬಹುದು ಅಂತ ಇನ್ಯಾವ ಹಂತಕ್ಕೆ ಹೋಗುತ್ತಪ್ಪ ಈ ರಾಜಕೀಯ ಅನ್ನೋ ರೀತಿಯಲ್ಲಿ ಜನಸಾಮಾನ್ಯರು ಪ್ರಶ್ನೆ ಮಾಡಬೇಕು. ಅಂತಹ ಬೆಳವಣಿಗೆಗಳಿಗೆ ಬಳ್ಳಾರಿ ಸಾಕ್ಷಿ ಆಗ್ತಾ ಇದೆ. ಮತ್ತೊಂದು ಕಡೆ ದೃಶ್ಯ ನೋಡ್ತಾ ಇದ್ದೀರಲ್ಲ, ಇದು ಜನಾರ್ದನ ರೆಡ್ಡಿ ಮತ್ತು ಶ್ರೀರಾಮುಲು ಅವರಿಗೆ ಸಂಬಂಧಪಟ್ಟಂತಹ ಲೇಔಟ್ ನಲ್ಲಿ ನಿರ್ಮಿಸಲಾಗಿರುವ ಮಾಡೆಲ್ ಹೌಸ್. ಯಾರಾದ್ರೂ ಜನಸಾಮಾನ್ಯರು ಬಂದಾಗ ಒಂದು ತೋರಿಸೋದಕ್ಕೆ ಮಾಡೆಲ್ ಹೌಸ್ ಅನ್ನ ನಿರ್ಮಾಣ ಮಾಡಲಾಗಿತ್ತು. ಅದಕ್ಕೆ ರಾತ್ರೋರಾತ್ರಿ ಬೆಂಕಿ ಹಚ್ಚಿದ್ದಾರೆ ಕಿಡಿಗೇಡಿಗಳು. ಬೆಂಕಿ ಹಚ್ಚಿರುವ ಉದ್ದೇಶ ಏನು? ಹಚ್ಚಿದವರು ಯಾರು ಅನ್ನೋದೇ ಈಗಿರುವಂತಹ ಪ್ರಶ್ನೆ. ಈಗ ಬಿಜೆಪಿ ನಾಯಕರು ನಾನಾ ಆರೋಪಗಳನ್ನ ಕಾಂಗ್ರೆಸ್ ಕಡೆಗೆ ಮಾಡ್ತಾ ಇದ್ರು ಕೂಡ ಅದಕ್ಕೆ ಪ್ರೂಫ್ ಬೇಕಲ್ಲ, ಸಾಕ್ಷ್ಯಾಧಾರಗಳು ಬೇಕಲ್ಲ. ಜಸ್ಟ್ ಆರೋಪಗಳನ್ನ ಇಟ್ಕೊಂಡು ಕೂಡ ಏನು ಮಾತನಾಡಕ್ಕಾಗಲ್ಲ. ಪೊಲೀಸರ ತನಿಖೆಯಿಂದಲೇ ಸತ್ಯಾಸತ್ಯತೆ ಬೆಳಕಿಗೆ ಬರಬೇಕು. 8 ಜನರ ಬಂಧನ ಕೂಡ ಈ ಪ್ರಕರಣದಲ್ಲಿ ಆಗಿದೆ. ಮತ್ತೆ ಬಳ್ಳಾರಿಯಲ್ಲಿ ಗನ್ ಸಂಸ್ಕೃತಿ ಆರಂಭ ಆಯ್ತಾ? ಸಣ್ಣ ಗಲಾಟೆ ನಡೆದ್ರೂ ಕೂಡ ಕೈಯಲ್ಲಿ ಗನ್ ಬಂದ್ಬಿಡುತ್ತಾ? ಕಾಂಗ್ರೆಸ್ ಕಾರ್ಯಕರ್ತ ಬಲಿಯಾದ್ರೂ ಕೂಡ ಗನ್ ಸಂಸ್ಕೃತಿ ನಿಂತಿಲ್ವಾ ಬಳ್ಳಾರಿಯಲ್ಲಿ ಅನ್ನೋದು ಪ್ರಶ್ನೆ. ಜನಾರ್ದನ ರೆಡ್ಡಿ ಮಾಡೆಲ್ ಹೌಸ್ಗೆ ಬೆಂಕಿ ಬಿದ್ದಾಗ್ಲೂ ಕೂಡ ಗನ್ ಸದ್ದು ಮಾಡ್ತಾ ಇದೆ. ದುಷ್ಕರ್ಮಿಗಳನ್ನ ಓಡಿಸೋದಕ್ಕೆ ಗನ್ ತಂದಿದ್ರಾ ಅನ್ನೋದು ಕೂಡ ಪ್ರಶ್ನೆ ಆಗ್ತಾ ಇದೆ. ಅಲ್ಲಿನ ಜನ ಮಾತಾಡ್ತಿದ್ದಾರೆ. ಸೆಕ್ಯೂರಿಟಿ ಗಾರ್ಡ್ ಹೇಳಿದ ಕೂಡಲೇ ಗನ್ ಕೈಗೆತ್ಕೊಂಡಿದ್ದಾರಂತೆ. ರೆಡ್ಡಿ ಬೆಂಬಲಿಗರು ಬರೋವಷ್ಟರಲ್ಲೇ ಪರಾರಿ ಆಗ್ಬಿಟ್ಟಿದ್ದಾರೆ ದುಷ್ಕರ್ಮಿಗಳು ಅಲ್ಲಿಂದ. ಒಂದು ವೇಳೆ ದುಷ್ಕರ್ಮಿಗಳು ಸಿಕ್ಕಿದ್ರೆ ಗನ್ ಫೈರ್ ಆಗ್ತಾ ಇತ್ತಾ ಅನ್ನೋದು ಕೂಡ ಪ್ರಶ್ನೆ. ಗ್ಯಾರಂಟಿ ನ್ಯೂಸ್ ನಲ್ಲಿ ಸೆಕ್ಯೂರಿಟಿ ಗಾರ್ಡ್ ಹೇಳಿಕೆಯನ್ನ ಗಮನಿಸಿದ್ರೆ ನೀವೇ ಅರ್ಥ ಮಾಡ್ಕೊಳ್ಬಹುದು ಏನಾಗ್ತಾ ಇದೆ ಬಳ್ಳಾರಿಯಲ್ಲಿ ಅಂತ. ಬಳ್ಳಾರಿಯ ರುಕ್ಮಿಣಿ ಅವೆನ್ಯೂ ಈಗ ಜಿ ಸ್ಕ್ವೇರ್ ಸಿಟಿ ಆಗಿರ್ತಕ್ಕಂಥದ್ದು. ನಾವು ಇವತ್ತು ಜಿ ಸ್ಕ್ವೇರ್ ಸಿಟಿಯ ಹೊರಭಾಗದಲ್ಲಿದ್ದೇವೆ. ಸುಮಾರು 200 ಎಕರೆ ಪ್ರದೇಶದಲ್ಲಿ ಈ ಒಂದು ವಸತಿ ಸಮುಚ್ಚಯವನ್ನ ನಿರ್ಮಾಣ ಮಾಡಲಿಕ್ಕೆ ಜನಾರ್ದನ್ ರೆಡ್ಡಿ ಅವರು ಉದ್ದೇಶಿಸಿದ್ರು. ಸೊ ಈ ನಿಟ್ಟಿನಲ್ಲಿ ನಾವು ದೂರದಲ್ಲಿ ನಮಗೆ ಕಾಣಿಸ್ತಾ ಇದೆ ಒಂದು ಬಿಲ್ಡಿಂಗ್ ಅನ್ನ ಕಟ್ಟಿದ್ದಾರೆ. ಇದೇ ರೀತಿಯಾಗಿ ವಿಲ್ಲಾಗಳನ್ನ ಕಟ್ಟಲಿಕ್ಕೆ ಸಾಕಷ್ಟು ಪ್ಲಾನ್ಗಳನ್ನ ಹಾಕೊಂಡಿದ್ರು. ಇನ್ನೇನು ಡೆವಲಪ್ಮೆಂಟ್ ವರ್ಕ್ ಶುರು ಮಾಡಬೇಕು ಅನ್ನೋಷ್ಟರಲ್ಲಿ ಬಳ್ಳಾರಿಯಲ್ಲಿ ಬ್ಯಾನರ್ ಗಲಾಟೆ ಆಗ್ತದೆ. ಬ್ಯಾನರ್ ಗಲಾಟೆ ಆದ ಬಳಿಕ ನಿನ್ನೆ ಸಂಜೆ ಇಲ್ಲಿ ಒಂದು ಘಟನೆ ನಡೆದಿರ್ತಕ್ಕಂಥದ್ದು. ಏನು ಮಾಡೆಲ್ ಹೌಸ್ ಅನ್ನ ಮಾಡಿಕೊಂಡಿದ್ರು ಜನಾರ್ದನ್ ರೆಡ್ಡಿ ಅಂಡ್ ಶ್ರೀರಾಮುಲು ಅವರು. ಆ ಮಾಡೆಲ್ ಹೌಸ್ಗೆ ನಿನ್ನೆ ದುಷ್ಕರ್ಮಿಗಳು ಬೆಂಕಿ ಹಾಕಿರ್ತಕ್ಕಂಥದ್ದು. ಈಗಾಗಲೇ ಸೋಮಶೇಖರ್ ರೆಡ್ಡಿ ಅವರು ಆ ಒಂದು ಮಾಡೆಲ್ ಹೌಸ್ಗೆ ಬೆಂಕಿ ಹಾಕಿರೋದು ಸ್ವತಃ ಬಳ್ಳಾರಿಯ ಶಾಸಕ ಭರತ್ ರೆಡ್ಡಿ ಅವರ ಶಿಷ್ಯಂದ್ರು ಅನ್ನುವಂತ ಒಂದು ಆರೋಪವನ್ನು ಮಾಡಿದ್ದಾರೆ. ಸೊ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜಿ ಸ್ಕ್ವೇರ್ ಸಿಟಿ ಏನಿದೆ ಇಲ್ಲಿಯ ಸೆಕ್ಯೂರಿಟಿ ಗಾರ್ಡ್ ನಾರಾಯಣನ್ ನಾನು ಮಾತಾಡ್ತಾ ಹೋಗ್ತೀನಿ. ನಾರಾಯಣ ಅವರೇ, ಎಷ್ಟು ಎಕರೆ ಜಮೀನು ಇದು? ಇದು ಒಂದು 400 ಎಕರೆ ಇದೆ.
400 ಎಕರೆ. ಸೊ ಎಷ್ಟು ಜನ ಸೆಕ್ಯೂರಿಟಿ ಇಲ್ಲಿ ಕೆಲಸ ಮಾಡ್ತೀರಿ? ಇಲ್ಲಿ ನಾವು ಮೊದಲು ಇಲ್ಲಿ ಮಾಡ್ತಿದ್ವಿ ಸರ್, ಎಲ್ಲ ಒಂದು 4-5-6 ಮಂದಿ ಮಾಡ್ತಿದ್ವಿ ಸರ್. ಅವಾಗ್ಲಿದ್ದ ಇದೇ ತರ ಇಲ್ಲಿ ಅವ್ರು ಹೋದ್ಮೇಲೆ ಸರ್, ಅವ್ರು ಹೋದ್ಮೇಲೆ ಜೈಲಿಗೆ ಹೋದ್ಮೇಲೆ ಎಲ್ಲ ಇದೇ ತರ ಮಾಡಕತ್ತಾರ ಸರ್. ಓಕೆ. ಹ್ಞೂ ಸರ್. ಇಲ್ಲೇನ ರಾತ್ರಿ ಟೈಮ್ನಾಗ ಯಾರು ನೀವು ಸೆಕ್ಯೂರಿಟಿಗಳು ಬರಲ್ಲ? ಈ ರಾತ್ರಿ ಟೈಮ್ ಇಲ್ಲ ಸರ್, ಇವರು ದುಡ್ಡು ಕೊಟ್ಟಿಲ್ಲ ಅಂತ, ಇವರು ಸಂಬಳಗಳು ಕೊಟ್ಟಿಲ್ಲ ಅಂತ ಇವರು ಬಂದಿಲ್ಲ ಸರ್ ಮೊದ್ಲಿಂದ. ಈಗ ನಿನ್ನೆ ಏನಾಯ್ತು? ಇದು ಬೆಂಕಿ ಹಚ್ಚಿದಾರ ಸರ್ ಇವ್ರು. ಯಾರು ಹುಡುಗರು ಹಚ್ಚಿದಾರ ಅಂತಂದು ಎಲ್ಲ 6 ಮಂದಿ ಇದ್ರಂತ ಸರ್. 6 ಮಂದಿ ಓಡಾಗಿದಾರ ಸರ್. ಎಷ್ಟೆಷ್ಟು ವಯಸ್ಸಿನ ಹುಡುಗರು? ಚಿಕ್ಕ ಹುಡುಗರು ಅಂತ ಸರ್, ಎಷ್ಟು ಹುಡುಗರು. ಓಕೆ. ನೀವು ನೋಡಿದ ತಕ್ಷಣ ಏನ್ ಮಾಡಿದ್ರಿ? ನಾವು ಹೋಗಿ ಹೇಳಿದ್ವಿ ಸರ್, ಅಲ್ಲಿ ಗಾಡಿ ಬರ್ತಿತ್ತು, ನಾ ಬೆಂಕಿ ಎತ್ತಿತ್ತು ನೋಡೋಣ ಅಂದ್ರೆ, ಆಯ್ತು ಹೋಗಪ್ಪ ನಾನು ಹೋಗಿ ಬರ್ತೀನಿ, ಚೆಕಿಂಗ್ ಮಾಡಿ ಬರ್ತೀನಿ, ಮತ್ತೆ ಆಮೇಲೆ ಸರ್ ಅವ್ರಿಗೆ ಫೋನ್ ಮಾಡ್ತೀನಿ. ಸೊ ಅವ್ರ ಗನ್ ತಗೊಂಡ್ ಬಂದ್ರು ಅನ್ನುವಂಥದ್ದು. ಗನ್ ತಗೊಂಡ್ ಎಲ್ಲಿಗೆ ಬಂದ್ರು? ಇಲ್ಲಿಗೆ ಹಿಂಗ್ ಬಂದ್ರು ಸರ್, ಈ ರೋಡಿಗೆ ಬಂದ್ರು ಸರ್. ಓಕೆ. ಗನ್ ಯಾರ್ದು ಗನ್ ಅದು? ಅವ್ರದ್ದು ಸರ್ ಅದ ಸರ್. ಯಾರ್ದು? ಸರ್ ಆತನ ಹೆಸರು ಏನಂತಾರ ಸರ್, ಅಲ್ಲಿ HRG ಮೆಂಟಲಿ ಅದೇನು ಸರ್. ಸರ್ ಬಿಜೆಪಿ ಫ್ರೆಂಡ್ ಅಂತ ಸರ್. ಬಿಜೆಪಿ ಫ್ರೆಂಡ್ ಅಂತ. ಸರ್ ಆತ ತಗೊಂಡ್ಬಂದಿದ್ದ ಗನ್ನು? ಅವ್ರು ತಗೊಂಡಿದ್ರು. ಅಂದ್ರೆ ಇಲ್ಲಿ ಯಾರು ಇದು ಬೆಂಕಿ ಹಚ್ಚಲಿಕ್ಕೆ ಬಂದಿದ್ರು ಅವ್ರ ಮೇಲೆ ಹಾರಿಸ್ಲಿಕ್ಕ ಅಥವಾ ಎದಕ್ಕೆ ಸುಮ್ನೆ ಆರ್ಸಕ ನೋಡಕ್ ಬಂದಿದ್ರು ಸರ್. ಅವ್ರು ನೋಡಕ್ ಬಂದಿದ್ರು, ಆರ್ಸೋಣ ಯಾರನ್ನ ಹೋಗಿ ಕರೆದು ಸರ್ ಫೋನ್ ಮಾಡಿ ಹೇಳ್ತೀನಂದ್ರ ಸರ್. ಅಷ್ಟೇ ಸರ್ ನನ್ಗೆ ಹೇಳಿ. ಓಕೆ. ನೀವ್ ಯಾರ ಮೇಲೆ ಕೆಲಸ ಮಾಡ್ತೀರಿ ಈಗ? ನಾವು HRG ಬಂಗ್ಲಲ್ಲಿ ಕೆಲಸ ಮಾಡ್ತೀವಿ ಸರ್. ಯಾರ್ದದು HRG ಬಂಗ್ಲಾ? ಇವ್ರದ್ದು ಗೋಸಿದಪ್ಪನ ಗುಡಿ ಐತಲ್ಲ ಸರ್, HRG ಅವ್ರದ್ದು ಗುಡ್ಡದಲ್ಲಿ ಕೆಲಸ ಮಾಡ್ತೀರಿ? ಅವ್ರದ್ದು ಇದು ಮನೆಯಲ್ಲಿ ಕೆಲಸ ಮಾಡ್ತೀವಿ ಸರ್. ಅವ್ರ ಮನೆ ಕೆಲಸ ಮಾಡ್ತೀವಿ. ಸೊ ಮೊದಲು ನೋಡಿದ್ದು ನೀವೇ? ನಾವು ಫಸ್ಟಿಗೆ ಯಾರು ನೋಡಿದಾರೆ ಸರ್, ಲಾಸ್ಟ್ ನಾವು ಬಂದ್ಮೇಲೆ ದಬಾಸ್ ಉರಿತಿತ್ತು ಸರ್. 5:05 ಸರ್, ಅದು 5:05. ಸೊ ನೀವು ನೋಡಿದ ತಕ್ಷಣ ನೀವೇನ್ ಮಾಡಿದ್ರಿ? ನಾವು ಸರ್ ಅವ್ರಿಗೆ ಹೇಳಿದ್ವಿ ಸರ್, ಗಾಡಿ ಕೆಂಬರ್ತಿದ್ದು ಸರ್, ಬೆಂಕಿ ಇದೆ, ಬಾಸ್ ಉರಿತಿತ್ತು ನೋಡಿ ಸರ್, ಅದು ಕಂಪೌಂಡ್ ಒಳಗೆ ಅಂತ ಹೇಳಿದ್ರಿ. ಸೊ ಇದು ಏನು G² ಸಿಟಿ ಇದೆ. G² ಸಿಟಿಯ ಸುತ್ತಮುತ್ತ ಇರತಕ್ಕಂತ ಏರಿಯಾ ಏನಿದೆ, ಏರಿಯಾದ ಸೆಕ್ಯೂರಿಟಿ ಗಾರ್ಡ್ ಮಾತು. ಒಟ್ಟಾರೆಯಾಗಿ ಬಳ್ಳಾರಿಯಲ್ಲಿ ಮತ್ತೆ ಗನ್ ಸಂಸ್ಕೃತಿ ಆರಂಭ ಆಗ್ತಾ ಇದೆ ಅನ್ನೋ ಮಾತು ಸೆಕ್ಯೂರಿಟಿ ಗಾರ್ಡ್ ಇಂದ ಗೊತ್ತಾಗಿರ್ತಕ್ಕಂಥದ್ದು. ಒಟ್ಟಾರೆಯಾಗಿ ಬಳ್ಳಾರಿಯಲ್ಲಿ ಮತ್ತೆ ಗನ್ ಸಂಸ್ಕೃತಿ ಆರಂಭವಾಗಿದ್ದು ಬಳ್ಳಾರಿ ಜನರಿಗೆ ಆತಂಕ ಉಂಟು ಮಾಡಿರ್ತಕ್ಕಂಥದ್ದು. ಕ್ಯಾಮರಾಮನ್ ರಾಧಾಕೃಷ್ಣ ಜೊತೆ ವೆಂಕಟೇಶ್, ಗ್ಯಾರಂಟಿ ನ್ಯೂಸ್, ಬಳ್ಳಾರಿ.